ನಮಸ್ತೆ ಎಲ್ಲರಿಗೂ. ತಮಗೆಲ್ಲ ಗೊತ್ತಿದ್ದಾಗೆ ಸೆಕೆಂಡ್ ಪಿ ಯು ರಿಸಲ್ಟ್ ಬಂದಿತ್ತು 2026 ರಿಸಲ್ಟು. ಏನು ಹೊಯ್ಸಳ ಮತ್ತು ವಿದ್ಯಾಸ್ಫೂರ್ತಿ ಕಾಲೇಜಿಂದ 414 ಜನ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ನ ಬರೆದಿದ್ದರು. 413 ಜನ ಪಾಸಾಗಿ, ಒಂದು ಮಗುದು ಕನ್ನಡದಲ್ಲಿ ಕಡಿಮೆ ಅಂಕ ಬಂದಿತ್ತು. ಅವ್ನು ಚೆನ್ನಾಗಿ ಬರೆದಿದ್ರು ಕೂಡ ಕಡಿಮೆ ಅಂಕ ಬಂದಿತ್ತು. ನಮಗೆ ನಂಬಿಕೆ ಇತ್ತು, ಅದಕ್ಕೆ ಅದನ್ನು ನಾವು ರಿವ್ಯಾಲ್ಯೂಷನ್ಗೆ ಹಾಕ್ಸಿದ್ವಿ. ಆವಾಗ ನಮಗೆ 99.60 ರಿಸಲ್ಟ್ ಬಂದಿತ್ತು. ಈಗ ರಿವ್ಯಾಲ್ಯೂಷನ್ ರಿಸಲ್ಟ್ ಬಂದಿದೆ ಮಂಡೇ. ಆ ರಿಸಲ್ಟಲ್ಲಿ ಆ ಮಗು ಪಾಸಾಗಿದ್ದಾನೆ, ಮತ್ತು ಅಷ್ಟೇ ಅಲ್ಲದೆ ಅವನು ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದಾನೆ. ಇದರಿಂದ ನಮ್ಮ ಕಾಲೇಜು ಹೊಯ್ಸಳ ಮತ್ತು ವಿದ್ಯಾಸ್ಫೂರ್ತಿ ಕಾಲೇಜಿನ ಟೋಟಲ್ ರಿಸಲ್ಟು 100% ಆಗಿದೆ. ತಮಗೆಲ್ಲ ಗೊತ್ತಿದ್ದಾಗೆ 414 ಜನಕ್ಕೆ 414 ಜನನೂ ಕೂಡ ಪಾಸಾಗಿದ್ದಾರೆ. ತಮಗೆಲ್ಲ ಗೊತ್ತಿದೆ 100% ರಿಸಲ್ಟ್ ಕೊಡೋದು ಎಷ್ಟು ಕಷ್ಟ ಅಂತ. ಪ್ರತಿ ಮಗುನೂ ಕೂಡ ಮಾನಿಟ್ರ್ ಮಾಡಬೇಕಾಗತ್ತೆ. ಅವರು ಕಾಲೇಜಿಗೆ ಬರೆದಿದ್ರು ಮಾನಿಟ್ರ್ ಮಾಡಬೇಕಾಗತ್ತೆ. ಪ್ರತಿ ಸಬ್ಜೆಕ್ಟನ್ನು ನೋಡಬೇಕಾಗತ್ತೆ. ಅದನ್ನೆಲ್ಲ ನೋಡಿ ಅಷ್ಟೂ ಜನ ಪಾಸಾಗೋ ಥರ ಕಂಪ್ಲೀಟ್ 100% ರಿಸಲ್ಟ್ ಬರೋ ಥರ ಮಾಡೋದ್ರಲ್ಲಿ ಇಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಜಾಲಪ್ಪ ಸರ್ ಇರ್ಬೋದು, ಸೈನ್ಸ್ ಕೋಆರ್ಡಿನೇಟರ್ ಆದಂಥ ವಿಕಾಸ್ ಸರು, ಕಾಮರ್ಸ್ ಕೋಆರ್ಡಿನೇಟರ್ ಆದ ರವಿಕುಮಾರ್ ಸರು ಮತ್ತು ಅವ್ರ ಟೀಮು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಷ್ಟೋ ಸತಿ ಮನೆಗೆ ಹೋಗಿ ಹೇಳ್ಕೊಟ್ಟಿದ್ದಾರೆ. ಇವರೆಲ್ಲರ ಪರಿಶ್ರಮದಿಂದ ನಿಜವಾಗ್ಲೂ ಕೂಡ 100% ರಿಸಲ್ಟ್ ಬಂದಿದೆ. ಸರ್, ಮುಖ್ಯವಾಗಿ ಇದರಲ್ಲಿ ತುಂಬ ಜನ ಕಡಿಮೆ ಪರ್ಸೆಂಟೇಜನ್ನು 10th ತಗೊಂಡಿದ್ದು, PUCಯಲ್ಲಿ ತುಂಬ ಜಾಸ್ತಿ ಡ್ರಾಸ್ಟಿಕ್ ಚೇಂಜ್ ಆಗಿರೋದು. ಸರ್ ಏನಾಗಿದೆ, ನಾವು ಲಿಸ್ಟ್ ಮಾಡಿಸಿರೋ ಪ್ರಕಾರ ಸುಮಾರು 150 ಜನಕ್ಕಿಂತ ಹೆಚ್ಚು ಮಕ್ಕಳು ಅವ್ರ ಪರ್ಸೆಂಟೇಜನ್ನು 25%ಗಿಂತ ಜಾಸ್ತಿ ಮಾಡ್ಕೊಂಡಿದ್ದಾರೆ SLCಯಿಂದ PUCಗೆ. ಇದಕ್ಕೆ ಕಾರಣ ಏನು ಅಂದರೆ, ನಾವು ಸ್ಟಾರ್ಟಿಂಗಿಂದ ಅವ್ರನ್ನ ಮಾನಿಟ್ರ್ ಮಾಡ್ತಾ ಬಂದಿದ್ದೀವಿ. ಸುಮಾರು 5ರಿಂದ 6 ಪ್ರಿಪ್ರೇಟ್ರಿ ಮಾಡಿದ್ದೀವಿ. ಅವ್ರ ತಪ್ಪುಗಳನ್ನು ತಿದ್ದುಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅದೇನಾಗುತ್ತೆ, ಪ್ರತಿ ಎಕ್ಸಾಮ್ ಬರೆದಾಗಲೂ ಕೂಡ ನೆಕ್ಸ್ಟ್ ಎಕ್ಸಾಮಲ್ಲಿ ಆ ತಪ್ಪು ಮಾಡ್ದಲ್ಲೇ ಇರೋತಿ ನೋಡ್ಕೊಂಡಿದ್ದೀವಿ. ಆ ತಪ್ಪಾದಾಗ ಮಕ್ಕಳನ್ನ ಗೈಡ್ ಮಾಡ್ತಾ ಬಂದಿದ್ದೀವಿ. ಒಂದು ಹೇಳ್ತೀನಿ, ನಮ್ಮಲ್ಲಿ ಬರೀ ಟೀಚರ್ಸ್ ಅಲ್ಲ, ಅವರು ಈ ಕಾಲೇಜ್ ಓನರ್ಸ್ ಇದ್ದಂಗೆ. ಪ್ರತಿಯೊಬ್ಬರು ಕೂಡ ಕಾಲೇಜ್ನ ನಂದು ಅಂತ ಪಾಠ ಮಾಡ್ತಾರೆ. ನಾವು ಅವ್ರನ್ನ ಅಷ್ಟು ಪ್ರೀತಿ, ವಿಶ್ವಾಸ, ಕಳಕಳಿಯಿಂದ ನೋಡ್ಕೋತೀವಿ. ಅವ್ರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ, ನಮ್ಮ ಕಷ್ಟ ಸುಖದಲ್ಲಿ ಅವರು ಭಾಗಿಯಾಗ್ತಾರೆ. ಆ ಕಾಲೇಜ್ ನನ್ನದು ಅನ್ನೋದೊಂದು ಏನು ಮನಸ್ಸಲ್ಲಿ ಬರ್ತದಲ್ಲ ಟೀಚರ್ಸ್ಗೆ, ಅದು ನಿಜವಾಗ್ಲೂ ಕೂಡ ಇಲ್ಲಿ ಈ ಒಂದು ರಿಸಲ್ಟ್ಗೆ ಕಾರಣ. ನೀವು ನಂಬ್ತೀರ, 45ರಿಂದ 50%ವರೆಗೂ ಹೈಕ್ ಮಾಡ್ಕೊಂಡಿದ್ದಾರೆ, ಹೈಯೆಸ್ಟು. ಅದಕ್ಕೆ ಕಾರಣನೇ ಇಲ್ಲಿರೋ ಎಲ್ಲ ಟೀಚರ್ಸು ಕೂಡ ತುಂಬ ಡೆಡಿಕೇಟಿವ್ ಟೀಚರ್ಸ್ ಇದ್ದಾರೆ. ಪ್ರಾಂಶುಪಾಲರು ಕೂಡ ತುಂಬ ಡೌನ್ ಟು ಅರ್ತ್ ಇದ್ದಾರೆ. ಅವರು ನಮ್ಮದೇ ಹೊಯ್ಸಳದಲ್ಲೇ ಕೆಲಸ ಮಾಡಿದ್ದವ್ರನ್ನ ಇಲ್ಲಿ ಪ್ರಾಂಶುಪಾಲರು ಮಾಡಿದ್ದೀವಿ. ಒಂದು ಎಥಿಕ್ಸ್ ಇಟ್ಟು ಬದುಕ್ತಕ್ಕಂಥ ಮನುಷ್ಯರು ಅವರು. ನಾನು ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ನಮ್ಮ ಇಲ್ಲಿನ ಪ್ರಾಂಶುಪಾಲರಾದ ಜಾಲಪ್ಪ ಸರ್ ಬಗ್ಗೆ. ನನಗೆ ಯಾವಾಗಲೂ ಖುಷಿ ಅನಿಸುತ್ತೆ ಯಾಕೆಂದರೆ ಅವರು ಒಂದು ದಿವಸ ಇನ್ಸ್ಟಿಟ್ಯೂಷನ್ ಬಗ್ಗೆ ಬೇರೆ ಯೋಚನೆ ಮಾಡಲ್ಲ. ಅವ್ರ ಮಕ್ಕಳೇ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಕೆಲಸ ಮಾಡ್ತಾರೆ. ಅವ್ರ ಟೀಮು ಅಷ್ಟೇ, ವಿಕಾಸ್ ಸರ್ ಇರ್ಬೋದು, ಎಲ್ಲ HODಗಳಿರ್ಬೋದು, ರವಿ ಸರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಕಾಮರ್ಸ್ ಮಕ್ಕಳು ಕನ್ನಡ ಬರೆದವ್ರನ್ನೂ ಬಿಡದೆ ಓದಿಸಿ ಮಟ್ಟಕ್ಕೆ ರಿಸಲ್ಟ್ ಕೊಟ್ಟಿದ್ದಾರೆ. ಇದ್ರ ಉದ್ದೇಶ ಏನು ಗೊತ್ತಾ ಸರ್, ಯಾವುದೋ ಒಂದು ಮಗು ರಿಸಲ್ಟ್ ಕೊಟ್ಟು ಟಾಪರ್ ಅಂತ ಹಾಕ್ಕೊಂಡು ಬಿಂಬಿಸ್ಕೊಂಬಿಟ್ರೆ ಸಮಾಜ ಉದ್ಧಾರ ಆಗುತ್ತೆ ಅಂತಲ್ಲ. ಪ್ರತಿ ಮಗುನೂ ಉದ್ಧಾರ ಆಗಬೇಕು. ಯಾಕೆಂದರೆ ನಮಗೆ 414ರಲ್ಲಿ ಅದೊಂದು ಮಗು ಇರ್ಬೋದು, ಆದರೆ ಅವ್ರ ತಂದೆ ತಾಯಿಗೆ ಅದೊಂದು ಮಗು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಭವಿಷ್ಯದ ಬಗ್ಗೆ ಅವ್ರಿಗೆ ಕಾಳಜಿ ಇರುತ್ತೆ. ಆ ಕಾಳಜಿನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ ಓದೋ ಥರ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿದ್ದಾಗೆ 50 ಜನ, 60 ಜನ, 100 ಜನ ಇರೋ ಕಾಲೇಜ್ಗಳೇ 100% ಕೊಡೋಕ್ಕಾಗಿಲ್ಲ. ಇವತ್ತು 414 ಜನನೂ ವೈವಿಧ್ಯತೆಯಿಂದ ಕೂಡಿರ್ತಾರೆ. ಬೇರೆ ಬೇರೆ ಆರಿಜಿನಿಂದ ಬಂದಿರ್ತಾರೆ. ಬೇರೆ ಬೇರೆ ಪೇರೆಂಟ್ಸ್ ಇರುತ್ತೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರುತ್ತೆ. ಅವರೆಲ್ಲರನ್ನೂ ಕೂಡ ನಾವು ಒಂದು ಲೆವೆಲಿಗೆ ತಂದು ಓದಿಸೋದಿದೆಯಲ್ಲ, ಅದು ಕಷ್ಟಕರವಾದ ಕೆಲಸ ಆಗಿತ್ತು. ನಮ್ಮೆಲ್ಲ ದಬಸ್ಪೇಟೆ ಟೀಮು, ಹೊಯ್ಸಳ ಮತ್ತು ವಿದ್ಯಾಸ್ಫೂರ್ತಿ ಟೀಮ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಯಾವಾಗಲೂ ಚಿರಋಣಿಯಾಗಿರ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದಿಷ್ಟೇ ಅಲ್ಲದೆ ನೋಡಿ, ನಮ್ಮ ಹೊಯ್ಸಳ ಏನು ಇಲ್ಲಿ ಹೊಯ್ಸಳ ಮತ್ತು ವಿದ್ಯಾಸ್ಫೂರ್ತಿ ಇದೆ, ನಮ್ಮ ಸ್ಟೇಟ್ಗೆ 7th ರ್ಯಾಂಕ್ ಕೊಟ್ಟಿದ್ದಾರೆ. ಕುಸುಮ ಅಂತಕ್ಕಂಥ ಹುಡುಗಿ 7th ರ್ಯಾಂಕ್ ತೊಗೊಂಡಿದೆ. 7th ರ್ಯಾಂಕನ್ನು ತೊಗೊಳ್ತಕ್ಕಂಥದ್ದು ಎಸ್ಪೆಷಲಿ ಸೈನ್ಸಲ್ಲಿ ಅಷ್ಟು ಈಸಿ ಇಲ್ಲ. 593 ಮಾರ್ಕ್ಸನ್ನು ಸ್ಕೋರ್ ಮಾಡಿ ಸ್ಟೇಟ್ಗೆ 7th ರ್ಯಾಂಕನ್ನು ತೊಗೊಂಡಿದ್ದಾಳೆ. ಅದರ ಜೊತೆಗೆ ಇನ್ನೂ 5 ಜನ ವಿತಿನ್ 20th ರ್ಯಾಂಕ್ ಬಂದಿದ್ದಾರೆ. ಈ ಒಂದು ಗ್ರಾಮೀಣ ಭಾಗದಿಂದ ಅಷ್ಟು ರ್ಯಾಂಕ್ಗಳನ್ನು ಕೊಟ್ಟಿರೋದು ನಿಜವಾಗ್ಲೂ ಈ ಶ್ರೇಯ ಈ ಟೀಮ್ಗೆ ಸಲ್ಲಬೇಕು. ಅಷ್ಟೇ ಅಲ್ಲದೆ, ಯಾಕದು ಕಾರಣ ಏನು ಅಂದರೆ, JEE ನೀಟು ಮತ್ತು ನಾವು ಏನು CETಗೆ ಒಳ್ಳೆ ಕೋಚಿಂಗ್ ಕೊಡ್ತೀವಿ. ಸುಮಾರು 6 ತಿಂಗಳು ಸೆಕೆಂಡ್ ಇಯರಲ್ಲಿ ನಾವು ಅದಕ್ಕೆ ಕೋಚಿಂಗ್ ಮಾಡ್ತಾ ಇರ್ತೀವಿ. ಈಗಿನ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ ಅಂದರೆ, 20 ಮಾರ್ಕ್ಸ್ MCQ ಇರುತ್ತೆ. ಅದನ್ನು ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ಗ್ಯಾರಂಟಿ ರ್ಯಾಂಕ್ ಬಂದ್ಬಿಡುತ್ತೆ, ಒಳ್ಳೆ ಮಾರ್ಕ್ಸ್ ಬಂದ್ಬಿಡುತ್ತೆ, ಹೈಕ್ ಆಗಿಬಿಡುತ್ತೆ. ನಾವು CET, JEE ಮತ್ತು ನೀಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಿಜವಾಗ್ಲೂ ಕೂಡ ಅವರ ಮಾರ್ಕ್ಸನ್ನು ಹೈಕ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಇದಕ್ಕೆಲ್ಲ ಕಾರಣ ಇಲ್ಲಿರ್ತಕ್ಕಂಥ ಡೆಡಿಕೇಟಿವ್ ಮತ್ತು
ಒಳ್ಳೆ ಫ್ಯಾಕಲ್ಟಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ಏನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವು ಕಾಲೇಜವರು ಕೆಲವರು ನಮ್ಮ ಬಗ್ಗೆ ಫಾಲ್ಸ್ ಪ್ರಾಪಗೆಂಡ ಮಾಡ್ತಿದ್ದಾರೆ. ಇಲ್ಲ 15 ಫೇಲ್ ಆಗಿಬಿಟ್ಟಿದೆ, 6 ಫೇಲ್ ಆಗಿಬಿಟ್ಟಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅವ್ರು ಯಾರು ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ನನಗೆ ಬೇಕಾಗಿಲ್ಲ. ಆದರೆ ಅಂಥವ್ರಿಗೆ ಯಾರಾದರೂ ಪೇರೆಂಟ್ಸ್ಗೆ ಡೌಟ್ ಇದ್ದರೆ ಅವರು ಡೈರೆಕ್ಟ್ಲಿ ನಮ್ಮ ಕಾಲೇಜ್ಗೆ ಬರ್ಬೋದು. ಗೌರ್ಮೆಂಟ್ ಇದರಲ್ಲಿ ಏನು ವೆಬ್ಸೈಟಲ್ಲಿ ಅಫಿಷಿಯಲ್ ರಿಸಲ್ಟ್ ಶೀಟು ಅನೌನ್ಸ್ ಆಗಿದೆ, ಆ ರಿಸಲ್ಟ್ ಶೀಟ್ನೇ ಅವ್ರಿಗೆ ಕೊಡ್ತೀವಿ. ಅಥವಾ ಹಂಗೆ ಯಾರು ಹೇಳ್ತಾರೆ ಅವ್ರದ್ದು ರಿಸಲ್ಟ್ ಶೀಟ್ನಾದರೂ ಅವ್ರು ಕೇಳಿ ಇಸ್ಕೊಂಡ್ಲಿ ಅನ್ನೋದು ನನ್ನ ಕಳಕಳಿಯ ಮನವಿ. ಪ್ರಾಂಶುಪಾಲರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ರಿಸಲ್ಟ್ ಶೀಟ್ನ ಅವ್ರ ಕೈಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ನಾವು ಓದ್ ಕಡೆ ಎಲ್ಲ ರಿಸಲ್ಟ್ ಶೀಟ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೂಡ ಮಾಡ್ಕೊಂಬಂದಿದ್ದೀವಿ. ದಯವಿಟ್ಟು ಇಂಥ ಫಾಲ್ಸ್ ಪ್ರಾಪಗೆಂಡನ ನಂಬಾರ್ದು. ನಿಮ್ಗೆ ಯಾರಾದರೂ ಹೇಳಿದ್ರೆ ನಮ್ಮನ್ನು ಬಂದು ಕೇಳಿ, ನಾವು ಕ್ಲಾರಿಫಿಕೇಷನ್ ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ಈ ಹೊಯ್ಸಳ ನಿಮಗೆ ಗೊತ್ತಿದೆ, 11 ವರ್ಷದಿಂದ ಶುರುವಾದಾಗ ಇಲ್ಲಿವರೆಗೂ ನಾವು ಕಟ್ಟಿರೋದು ಸತ್ಯ ಮತ್ತು ನಿಷ್ಠೆ ಒಂದು ಆದಿನಲ್ಲಿ ನಡ್ಕೊಂಬಂದಿದ್ದೀವಿ. ಅದೇ ಇವತ್ತು ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಬರೀ ನಾನು ಅಂತಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಇರ್ಬೋದು, ನಮ್ಮ ಪ್ರಿನ್ಸಿಪಾಲ್ಗಳು ಇರ್ಬೋದು, ಮತ್ತು ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮಲ್ಲಿ ಕೆಲಸ ಮಾಡೋ ಒಬ್ಬ ಅಟೆಂಡರ್ ಕೂಡ ನಿಷ್ಠೆಯಿಂದ ಕೆಲಸ ಮಾಡಿದ್ರಿಂದ ಈ ಇನ್ಸ್ಟಿಟ್ಯೂಷನ್ ಈ ಲೆವೆಲಿಗೆ ಬಂದಿದೆ. ನಾನು ಅವರೆಲ್ಲರಿಗೂ ಚಿರಋಣಿಯಾಗಿದ್ದೀನಿ ಅಂತ ಹೇಳೋಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಇಷ್ಟಪಡ್ತೀನಿ. ಅಷ್ಟೇ ಮಾಧ್ಯಮದವರು ಕೂಡ ತಾವೆಲ್ಲರೂ ಕೂಡ ಇಲ್ಲಿರ್ಬೋದು, ನೆಲಮಂಗಲದಲ್ಲಿರ್ಬೋದು, ನೀವೆಲ್ಲರೂ ನಿಮ್ಮ ಸಹಕಾರ ಕೊಡ್ತಾ ಬಂದಿರಿ. ಮುಂದೆನೂ ಇದೇ ಥರ ನಿಮ್ಮ ಸಹಕಾರ ಇರಲಿ. ಇಲ್ಲಿಂದ ಅಟ್ಲೀಸ್ಟ್ ವರ್ಷಕ್ಕೊಂದು 5 ಜನ ಮೆಡಿಕಲ್ಗೆ, 5 ರಿಂದ 10 ಜನ ಮೆಡಿಕಲ್ಗೆ, ಒಂದು 30 ರಿಂದ 40 ಜನ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗೋ ಥರ ಮಾಡಿದ್ರೆ ನಾವು ಈ ಭಾಗದ ಜನಕ್ಕೆ ಏನಾದರೂ ಕೊಟ್ಟಂಗೆ ಆಗುತ್ತೆ. ಗ್ರಾಮೀಣ ಭಾಗಕ್ಕೆ ದುಡ್ಡು ಒಂದೇ ಇಂಪಾರ್ಟೆಂಟ್ ಅಲ್ಲ, ಒಂದು ಸಮಾಜನ ಎತ್ತರಕ್ಕೆ ಬೆಳೆಸಿದ್ದ ಕೀರ್ತಿ ನಮಗೆಲ್ಲರಿಗೂ ಸಾಮೂಹಿಕವಾಗಿ ಸಲ್ಲುತ್ತೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾದಂಥ ಒಂದು ಸಂಪೂರ್ಣವಾದ ರಿಸಲ್ಟ್ ಸಿಗೋದಕ್ಕೆ ಎಲ್ಲ ಕಾಲೇಜಿನವರು ಕಷ್ಟಪಡ್ತಾರೆ. ಅಂಥದ್ರಲ್ಲಿ ನೀವು ಕೊನೆ ಚಾನ್ಸಲ್ಲೂ ಕೂಡ ನೀವು ಬಿಡ್ದಂಗೆ ಸಂಪೂರ್ಣವಾದ ರಿಸಲ್ಟ್ ತಂದಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ತಾವೇನು ಹೇಳ್ತೀರಾ ಸರ್? ಅದೇ ಸರ್, ನಿಜವಾಗ್ಲೂ ಮುಂದೆನೂ ಕೂಡ ಇದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ರಿಸಲ್ಟ್ಗೆ ಕಾರಣಕರ್ತರೆ ನಮ್ಮ ಟೀಚರ್ಸ್. ನಾನು ಹೇಳಿದ್ನಲ್ಲ ಸರ್, ಅವ್ರು ಟೀಚರ್ಸ್ ಅಲ್ಲ, ದೇ ಆರ್ ದ ಓನರ್ಸ್. ಈ ಕಾಲೇಜ್ಗೆ ಅವರು ಓನರ್ಸ್ ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ. ಅವರು ಎಲ್ಲನ ಹೋದಾಗ ನನ್ನ ಕಾಲೇಜ್ ಅಂತ ಕೆಲಸ ಮಾಡ್ತಾರೆ. ನಾವು ಆ ಟೀಚರ್ಸ್ನ ಗೌರವದಿಂದ ನೋಡ್ಕೋತೀವಿ. ಅದೆಲ್ಲ ಅವರೆಲ್ಲರ ಕಷ್ಟಪಟ್ಟು ಕೆಲಸ ಮಾಡಿರೋದೇ ಈ ಒಂದು ರಿಸಲ್ಟ್ಗೆ ಕಾರಣ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.